ಗ್ಯಾರಂಟಿ ವಿಚಾರದಲ್ಲಿ ಈಗ ಭಿಕ್ಷುಕರಾಗಿರುವಂತಹ ಸರ್ಕಾರ ಈಗ ಹೊಸ ಹೊಸ ಅಸ್ತ್ರಗಳನ್ನು ಪ್ರಯೋಗ ಮಾಡಕ್ಕೆ ಮುಂದಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ವಾರ್ ಬೇರೆ ಶುರುವಾಗಿದೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದಲ್ಲಿ. ಅದರಲ್ಲಿ ಯಾವ ಅನುಮಾನವೂ ಕೂಡ ಬೇಡ. ಈಗ ಸದ್ಯಕ್ಕೆ ಗ್ಯಾರಂಟಿ ವಾರ್ ಹೇಗೆ ನಡೀತಾ ಇದೆ, ಯಾವ ನಿಟ್ಟಿನಲ್ಲಿ ನಡೀತಾ ಇದೆ ಅನ್ನುವಂಥದ್ರ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗ್ಯಾರಂಟಿ ಭಾರದಿಂದ ಈಗ ಸರ್ಕಾರ ಕಂಗೆಟ್ಟು ಹೋಗಿದೆ. ಕಂಗೆಟ್ಟಾಗಿ ಏನಾಗ್ಬಿಡುತ್ತೆ, ಒಂದೊಂದು ಸಲ ಶಾಂತಚಿತ್ತವಾಗಿರ್ತಾರೆ, ಇಲ್ಲ ತಲೆ ಕೆಟ್ಟು ಏನೇನೋ ಮಾಡ್ತವೆ. ಹಾಗೆ ಈಗ ಹೊಸದಾಗಿ ಏನೇನೋ ಮಾಡ್ತಾ ಇದ್ದಾರೆ. ಸೊ ಈಗ ಸರ್ಕಾರದಿಂದ ಗ್ಯಾರಂಟಿ ವಾಪಸಿ ಅಸ್ತ್ರವನ್ನು ಪಡ್ಕೊಳ್ತಾ ಇದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಇದೇ ಆಗಿದ್ದು. ಅಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಹಂಗೆಲ್ಲ ಆಗಲ್ಲ, ನಮ್ಮಲ್ಲೆಲ್ಲ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ವಾಪಸಿ ಮಾಡ್ತಾರಂತೆ. ಗೃಹ ವಾಪಸಿ ಅಲ್ಲ, ಇದು ಗ್ಯಾರಂಟಿ ವಾಪಸಿ ಅಂತೆ. ಗೃಹಲಕ್ಷ್ಮಿ ಯೋಜನೆ ಉಳ್ಳವರು ಪಡೆಯಬೇಡಿ, ಗೃಹಲಕ್ಷ್ಮಿ ಯೋಜನೆಯನ್ನು ಉಳ್ಳವರು ಪಡೆಯಬೇಡಿ ಅಂತ ಹೇಳಿ. ಯಾಕೆ ಇದೇ ಕಂಡೀಷನ್ ಅವಾಗಲೇ ಇರಬೇಕಿತ್ತಲ್ವಾ? ಶ್ರೀಮಂತರು ತಾವಾಗಿಯೇ ಗ್ಯಾರಂಟಿಯನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಕೊಟ್ಟಿರೋದು ಯಾರಿಗೆ? ಬಡವರಿಗೋಸ್ಕರ. ಅಲ್ಲಿ ಹೆಂಗೆ ಶ್ರೀಮಂತರು ಬಂದ್ಬಿಟ್ರು? ಜಾರ್ಜ್ ಬಳಿಕ ಈಗ MB ಪಾಟೀಲ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದೆ ಬಡವರಿಗೋಸ್ಕರ, ಶ್ರೀಮಂತರು ಇದನ್ನು ಬಿಡಬೇಕಂತ. ಏನ್ರಿ ಕಾಮಿಡಿ ಮಾಡ್ತೀರಾ? ಜನರೇನು ಭಿಕ್ಷುಕರ ಅಂತ BJPಯವರು ಹೇಳ್ತಾ ಇದ್ದಾರೆ. BJPಯವರು ಒಂದು ರೀತಿ ಹೇಳ್ತಾ ಇರ್ತಾರೆ ವಿರೋಧ ಪಕ್ಷವಾಗಿ. ಗ್ಯಾರಂಟಿ ಜಾರಿ ಮಾಡೋಕೆ ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒತ್ತಾಯವರು ಮಾಡ್ತಾ ಇರ್ತಾರೆ. ಬಟ್ ಸರ್ಕಾರಕ್ಕೆ ಆರಂಭದಲ್ಲಿ ಈ ತಲೆಗಳು ಇರಬೇಕಾಗಿತ್ತು. ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ನಿರ್ನಾಮ ಗ್ಯಾರಂಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಫಸ್ಟ್ ನೀವು ಇರ್ತೀರೋ ಇಲ್ಲ ಅದನ್ನು ನೋಡ್ಕೊಳ್ಳಿ, ಅವ್ರ ನಿರ್ನಾಮ ಆಮೇಲೆ ಇರಲಿ. ಕಾಂಗ್ರೆಸ್ ಸರ್ಕಾರಕ್ಕೆ BJP ಎಚ್ಚರಿಕೆಯನ್ನು ಕೊಟ್ಟಿದೆ. ಬಟ್ ಏನೇ ಇರಲಿ, ಬಡವರಿಗೋಸ್ಕರ ಕೊಟ್ಟಂತಹ ಗ್ಯಾರಂಟಿ ಯೋಜನೆ ಈಗ ಶ್ರೀಮಂತರು ಬಿಟ್ಕೊಡ್ಬೇಕಂತೆ. ಚೆನ್ನಾಗಿದೆ ನೋಡಿ ವರದಿಯನ್ನು. ಅದು ನಾವು ತಿಂಗಳು ಹೋಗ್ತಾ ಇರ್ತೀವಿ, ಅದು ಕೆಲವರಿಗೆ ಡಿಲೇ ಆಗಿರ್ಬೋದು, ಅದು ಮಿನಿಸ್ಟ್ರಿ ಗೊತ್ತಿರಬೇಕಂತಿದೆಯಾ? ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲ. ಇದು ಗ್ಯಾರಂಟಿ ಹಣ ವಿಳಂಬದ ಬಗ್ಗೆ ಇಂಧನ ಸಚಿವ KJ ಜಾರ್ಜ್ ಕೊಟ್ಟ ಬೇಜವಾಬ್ದಾರಿ ಹೇಳಿಕೆ. ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಹಣ ಹೋಗ್ತಿದೆ, ಕೆಲವರಿಗೆ ಡಿಲೇ ಆಗಿರಬಹುದು. ಸರಿಯಾಗಿ ಹೋಗೋದಕ್ಕಿದೆ ತಿಂಗಳ ಸಂಬಳನ, ಇದು ತಿಂಗಳ ಸಂಬಳ ಟೈಪ್ ಅಲ್ವಲ್ಲ ಅಂಥೇಳಿ ಜಾರ್ಜ್ ಹೇಳಿಕೆ ಕೊಟ್ಟಿದ್ರು. ಸಚಿವರ ಈ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ಇದೀಗ ತೀವ್ರ ಟೀಕೆಗೆ, ಆಕ್ರೋಶಕ್ಕೆ ಗುರಿಯಾಗಿದೆ. ಜನರೇನು ಭಿಕ್ಷುಕರ ಎಂದ BJP. ಗ್ಯಾರಂಟಿ ಜಾರಿ ಮಾಡೋದಕ್ಕೆ ಒತ್ತಾಯ. ಸಚಿವ ಜಾರ್ಜ್ ಕೊಟ್ಟ ಹೇಳಿಕೆಯ ವಿರುದ್ಧ BJP ಸಿಡಿದೆದ್ದಿದೆ. ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತರಲೇಬೇಕು ಅಂತ ಹೇಳಿ ಒತ್ತಾಯಿಸಿದೆ. ರಾಜ್ಯದ ಜನ ಗ್ಯಾರಂಟಿ ಕೇಳಿರಲಿಲ್ಲ, ಜನರೇನು ಭಿಕ್ಷುಕರ ಅಂಥೇಳಿ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಶ್ನೆ ಮಾಡಿದ್ರೆ, ಮತ್ತೊಂದು ಕಡೆ ವಿಪಕ್ಷ ನಾಯಕ ಅಶೋಕ್, ನಿಮ್ಮ ಕೈಲಾಗದಿದ್ರೆ ಬಿಟ್ಟು ಬಿಡಿ, ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಬೇಡಿ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗೋದು ಗ್ಯಾರಂಟಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಮೇಲ್ಮನೆ ಸದಸ್ಯ CT ರವಿ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಲೋಕಸಭಾ ಚುನಾವಣೆ ಬಂದು ಮತದಾನ ಆಗ್ತಕ್ಕಂತ 3 ದಿನ ಮುಂಚಿತವಾಗಿ ಗ್ಯಾರಂಟಿಗಳ ಹಣ ಮನೆ ತಲುಪ್ತದೆ. ಬೈ ಎಲೆಕ್ಷನ್ ಬರ್ತದೆ, ಬೈ ಎಲೆಕ್ಷನ್ ಮತದಾನ ಹೋಗ್ತಕ್ಕಂತ 3 ದಿನ ಮುಂಚಿತವಾಗಿ ಗೃಹಲಕ್ಷ್ಮಿನೂ ಕೂಡ ತಲುಪ್ತದೆ, ಯೋಜನೆಗಳು ತಲುಪ್ತದೆ. ಈಗಾಗಲೇ 5-6 ತಿಂಗಳಿಂದ ಪೆಂಡಿಂಗ್ ಇದೆ. ಮತ್ತೆ ಮುಂದೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಘೋಷಣೆ ಆಗುತ್ತೆ ಮುಂಚಿತವಾಗಿ ನಮ್ಮ ಯೋಜನೆಗಳು ತಲುಪ್ತದೆ. ಅರ್ಥ, ಈ ರಾಜ್ಯದ ಜನರನ್ನ ಏನ್ ಭಿಕ್ಷುಕರು ಅಂತ ಅನ್ಕೊಂಡಿದ್ರೆ ನೀವು? ಗ್ಯಾರಂಟಿ ನಮ್ಮ ಇದರಲ್ಲಿ ಸುಮಾರು 2,60,000 ಜನ ಗ್ರಾಹಕರು ಇರ್ತಾರೆ. ಅದನ್ನ ನಾವು ತಿಂಗಳು ಹೋಗ್ತಾ ಇರ್ತದೆ, ಅದು ಕೆಲವರಿಗೆ ಡಿಲೇ ಆಗಿರ್ಬೋದು, ಅದು ಮಿನಿಸ್ಟ್ರಿ ಗೊತ್ತಿರಬೇಕಂತಿದೆಯಾ? ಅದಕ್ಕೆ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲ. ಅದು ಕರ್ನಾಟಕ ರಾಜ್ಯ ಸರ್ಕಾರ ಬಂದಿರುವುದೇ ಗ್ಯಾರಂಟಿಯ ಕಾರಣಕ್ಕಾಗಿ. ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಜನ ಅದರ ಹಿಂದೆ ಬಿದ್ರು. 135 ಸೀಟ್ಗಳನ್ನ ಕಾಂಗ್ರೆಸ್ಗೆ ರಾಜ್ಯದ ಜನ ಕೊಟ್ರು. ಈ ಯಾವುದೇ ಗ್ಯಾರಂಟಿಗಳು ರಾಜ್ಯದ ಜನರನ್ನ ತಲುಪ್ತಾ ಇಲ್ಲ. ರಾಜ್ಯದ ಮಹಿಳೆಯರು ಕೇಳ್ತಾ ಇದ್ದಾರೆ, ನಮ್ಗೆ ಭಾಗ್ಯಲಕ್ಷ್ಮಿ ಕೊಡಿ, ಅದಕ್ಕೂ ದುಡ್ಡಿಲ್ಲ. ಗೃಹಲಕ್ಷ್ಮಿ ಕೊಡಿ, ಅದಕ್ಕೂ ದುಡ್ಡಿಲ್ಲ. ಸಿದ್ದರಾಮಯ್ಯನವರು ಒಬ್ಬ ಹಣಕಾಸು ಸಚಿವರಾಗಿ ರಾಜ್ಯದ ಜವಾಬ್ದಾರಿ ಹೊತ್ತಂತ ಮುಖ್ಯಮಂತ್ರಿಗೆ ಗೃಹಲಕ್ಷ್ಮಿ 3 ತಿಂಗಳಿಂದ ನಿಂತಿದೆ ಅಂತ ಗೊತ್ತೇ ಇಲ್ಲ. ನೀವೇನ್ ಸರ್ಕಾರ ನಡೆಸ್ತಾ ಇದ್ದೀರಿ? ಈ ಸರ್ಕಾರ ಪಾಪರಾಗಿದೆ. ಗ್ಯಾರಂಟಿಯನ್ನು ಹೆಸರಿಗೆ ಕಳಂಕ ತರೋ ರೀತಿಯಲ್ಲಿ ಸನ್ಮಾನ್ಯ ಸಚಿವರು ಮಾತಾಡಿದ್ದಾರೆ. ಗ್ಯಾರಂಟಿ ಅಂದ್ರೆ ಏನು? ಸೂರ್ಯ ಹುಟ್ಟೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಅಂದರೆ ಕಾಂಗ್ರೆಸ್ ಗ್ಯಾರಂಟಿ ದೋಖ ಅಂತ ಆಯ್ತಲ್ಲ. 10 kg ಅಕ್ಕಿ ಬೇಕೋ ಬೇಡವೋ,
22 ತಿಂಗಳಾಯಿತು 10 ಕೆ ಜಿ ಅಕ್ಕಿ ಇಲ್ಲ. ಒಂದು ಕೇಂದ್ರ ಸರ್ಕಾರ ಕೊಡೋ 5 ಕೆ ಜಿ ಬಿಟ್ಟರೆ ಇವತ್ತಿನವರೆಗೂ ಇಲ್ಲವೇ ಇಲ್ಲ. ಮತ್ತು ಗ್ಯಾರಂಟಿಯಾಗಿ ಇವರು ಕೊಟ್ಟಿರೋದೇನು ಅಂದರೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಅಂದರೆ ನೀವು ಯಾಕಿದ್ದೀರಿ ಅಧಿಕಾರದಲ್ಲಿ? ಸರ್ಕಾರ ಪಾಪರ್ ಆಗಿದೆ ಅನ್ನೋದು ಭಾಳ ಸ್ಪಷ್ಟ. ಏನಾಗಿದೆ, ಅವ್ರಿಗೆ ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ. ಈಗ ಅಲ್ಲಿ ಬಾಯಿ ಬಿಟ್ಟು ಮುಖ್ಯಮಂತ್ರಿಗೆ ಹೇಳುವಂತ ಪರಿಸ್ಥಿತಿ ಇಲ್ಲ. ಇದೇನು ನಾವು ರೆಗ್ಯುಲರ್ ಕೊಡುವಂಥದ್ದು ಏನು ಅಂತ ಹೇಳಿ ಆಗ ಬಂದ್ ಮಾಡಿಬಿಡಿ, ಹಂಗಾರೆ ನಿಲ್ಲಿಸ್ಬಿಡಿ. ನಿಮ್ಮ 56,000 ಕೋಟಿ ಉಳಿತಿದಲ್ಲ, ಅದನ್ನ ಮಾಡಕ್ಕೆ ತಯಾರಿದ್ರೆ ಅದೂ ಇಲ್ಲ. ಮತ್ತು ಅನಿವಾರ್ಯ ಸರ್ಕಾರ ನಡೆಸುವಂಥ ಪರಿಸ್ಥಿತಿ ಮಾಡ್ತಾ ಇದ್ದಾರೆ. ಅದರಿಂದ ಆರ್ಥಿಕ ಸ್ಥಿತಿ ಹದಗೆಟ್ಟೋಗಿದೆ ನಮ್ಮ ರಾಜ್ಯದ. ಗ್ಯಾರಂಟಿ ಹಣದ ಸಲುವಾಗಿ ಉಳಿದ ಯಾವ ಕೆಲಸ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಇದಕ್ಕೆ ಮುಖ್ಯಮಂತ್ರಿ ಉತ್ತರ ಕೊಡಬೇಕಾಗ್ತದೆ, DCM ಉತ್ತರ ಕೊಡಬೇಕಾಗ್ತದೆ. ಅದು ಕೊಡ್ಲಿಕ್ಕೆ ತಯಾರಿಲ್ಲ. ಜಾರ್ಜ್ ಬಳಿಕ ಎಂಬಿ ಪಾಟೀಲ್ ವಿವಾದ. ಶ್ರೀಮಂತರು ಸ್ಕೀಮ್ ಬಿಟ್ಟುಕೊಡ್ಲಿ ಅಂತ ಸಲಹೆ. ಗ್ಯಾರಂಟಿಯನ್ ತಿಂಗಳ ಸಂಬಳನ ಅಂಥೇಳಿ ಜಾರ್ಜ್ ಪ್ರಶ್ನೆ ಮಾಡಿದ ಬೆನ್ನಲ್ಲೇ ಮತ್ತೊಬ್ಬ ಸಚಿವ ಎಂಬಿ ಪಾಟೀಲ್ ಕೂಡ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯನ್ನ ಉಳ್ಳವರು ತೆಗೆದುಕೊಳ್ಳಬಾರದು, ಶ್ರೀಮಂತರು ಉಳ್ಳವರು ತಾವೇ ಬಿಟ್ಟು ಹೋಗಬೇಕು, ಇಲ್ಲ ಸರ್ಕಾರವೇ ಶ್ರೀಮಂತರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಬೇಕು ಅಂಥೇಳಿ ಎಂಬಿ ಪಾಟೀಲ್ ಸಲಹೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇದು ನನ್ನ ಇಲಾಖೆಯ ವ್ಯಾಪ್ತಿಗೆ ಬರಲ್ಲ, ಸಂಬಂಧಪಟ್ಟ ಸಚಿವರಿಗೆ ಹೇಳ್ತೇನೆ ಅಂಥೇಳಿ ಜಾರಕಿಹೊಳಿ ಹೇಳಿದ್ದಾರೆ. ಆದಷ್ಟು ಬೇಗ ಹಣ ಬಿಡುಗಡೆಯ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಂದು ಮಾತ್ರ ಹೇಳ್ತೇನೆ, ಶ್ರೀಮಂತರು ತಗೋಬಾರ್ದು. ಈಗ MB ಪಾಟೀಲ್ ಗೃಹಲಕ್ಷ್ಮಿ ತಗೋತಿರೋ ತಪ್ಪಲ್ಲ, ಸರಿನೋ ತಪ್ಪು, ಸ್ವಲ್ಪ ಅದರಲ್ಲಿ ಬಡವರಿಗೆ ಹೋಗ್ಬೇಕು. ನಮ್ಗೇನು ಶ್ರೀಮಂತರು ಕಡಿಮೆ ಆಗಬೇಕು, ಅನರ್ಹರು ಯಾರು ಅರ್ಹರು ಉಳಿದಿದ್ರೆ, ಇನ್ನು ಯಾರೇ ಬಡವರು ಉಳಿದಿದ್ರೆ ಆ ಬಡವರಿಗೆ ಇನ್ಕ್ಲೂಡ್ ಆಗಬೇಕು. ಅದನ್ನು ಕೂಡ ಹೇಳ್ತೀನಿ. ಯಾರು ಶ್ರೀಮಂತರು ಇದ್ರೆ, ಅನರ್ಹರು ಇದ್ರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಅಂತ, ಅಥವಾ ಸರ್ಕಾರವನ್ನು ತೆಗೆಯುವಂತ ಯೋಚನೆ ಮಾಡಬೇಕು. ನಮಗೆ ಅವ್ರ ಲೆಕ್ಕಾಚಾರ, ಅವ್ರು ಎಷ್ಟು ದುಡ್ಡು ಹೋಗ್ತದೆ ತಿಂಗಳಿಗೆ, ಏನು ಕೊಡಬೇಕು ಅದು ನಮಗೆ ಗೊತ್ತಿಲ್ಲ ರೀ. ಅವ್ರು ರಿಕ್ವೆಸ್ಟ್ ಮಾಡ್ತೀವಿ ನಾವು ಮಂತ್ರಿಗಳಿಗೆ ಬೇಕು ಕೊಡಿಸಿ ಅಂತ. ಈ ಥರ ಡಿಲೇ ಆಗಿರೋದು ಹೊಸದಲ್ಲ. ಯಾವುದೇ ಸರ್ಕಾರ ಬಂದಾಗ ಡಿಲೇ ಆಗಿ ಪೇಮೆಂಟ್ ಮಾಡೋದು ನೂರಾರು ಉದಾಹರಣೆಗಳಿದಾವೆ. ಆದರೆ ಕೊಡ್ಲಿಕ್ಕೆ ಬೇಕು, ಸರ್ಕಾರ ಕೊಡ್ತದೆ, ಲೇಟ್ ಆದರೂ ಕೂಡ ಕೊಡಲೇಬೇಕು, ಕೊಡ್ತಾರೆ. ಕೆಲವೊಮ್ಮೆ ಸ್ವಲ್ಪ ಡಿಲೇ ಆಗಿರೋ ನಿಜ. ಬಟ್ ಆದರೆ ಡಿಲೇ ಆಗಿದ್ರೂ ಕೂಡ ಇಷ್ಟು ಮಂತ್ರಿಗಳು ಬಂದಿಲ್ಲ, ಅಷ್ಟು ಮಂತ್ರಿಗಳು ಸೇರಿಸಿ ಒಟ್ಟಿಗೆ ಸರ್ಕಾರ ಖಂಡಿತ ಹಾಗೆ ಆಗುತ್ತೆ. ಯಾವ ಮಂತ್ರಿಗಳದ್ದು ಕೂಡ ಬಿಡೋದಿಲ್ಲ. ಇದನ್ನ ಆಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಒಟ್ನಲ್ಲಿ ಗ್ಯಾರಂಟಿ ಸ್ಕೀಮ್ ಜಾರಿಯಾದ ದಿನದಿಂದಲೂ ಕೂಡ ಕಾಂಗ್ರೆಸ್ ಒಂದಿಲ್ಲೊಂದು ವಿವಾದದಲ್ಲಿ ಸಿಲುಕಿಕೊಳ್ತಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.